ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅದಾನಿ ಸ್ಟಾಕ್ಸ್ ರ್ಯಾಲಿ ಕಂಟಿನ್ಯೂಸ್. ಅದಾನಿ ಗ್ರೂಪ್ ಸ್ಟಾಕ್ಸ್ 23% ಬಿಲೋ ದಿ ಹೈಯೆಸ್ಟ್ ರೀಚ್ಡ್ ಬಿಫೋರ್ ಹಿಂಡೆನ್ಬರ್ಗ್ ರಿಪೋರ್ಟ್ ವಾಸ್ ಪಬ್ಲಿಷ್ಡ್. ಅಂದರೆ ಹಿಂಡೆನ್ಬರ್ಗ್ ರಿಪೋರ್ಟ್ ಮುಂಚೆ ಅದಾನಿ ಗ್ರೂಪ್ ಸ್ಟಾಕ್ಸ್ ತುಂಬ ಹೈ ಲೆವೆಲಲ್ಲಿ ಇತ್ತು. ಆ ಲೆವೆಲ್ ಕಂಪೇರ್ ಮಾಡಿದ್ರೆ ಬರೀ 23% ಡೌನ್ ಇದೆ ಸದ್ಯಕ್ಕೆ, ಯಾಕಂದರೆ ಸುಮಾರು ರಿಕವರಿ ಆಗಿದೆ. ಆವಾಗ ಅದಾನಿ ಗ್ರೂಪ್ ಸ್ಟಾಕ್ಸ್ದು 20 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇತ್ತು. ಅದಾನಿ ಪವರ್ಸ್ ಮಾರ್ಕೆಟ್ ಕ್ಯಾಪು 108% ಜಾಸ್ತಿ ಆಗಿದೆ ಕಂಪೇರ್ ಟು 23 ಜಾನ್ 2023. ಯಾಕಂದರೆ 24 ಜಾನ್ವರಿ ಹಿಂಡೆನ್ಬರ್ಗ್ ರಿಪೋರ್ಟ್ ರಿಲೀಸ್ ಆದಮೇಲೆ ತುಂಬ ದೊಡ್ಡ ಕ್ರ್ಯಾಶ್ ಆಗಿತ್ತು ಅದಾನಿ ಗ್ರೂಪ್ ಸ್ಟಾಕ್ಸಲ್ಲಿ. ಅದಾನಿ ಟೋಟಲ್ ಗ್ಯಾಸದು ಮಾರ್ಕೆಟ್ ಕ್ಯಾಪು ಆದರೂ 74% ಬಿಲೋ ದಿ ಜಾನ್ವರಿ 2023 ಲೆವೆಲ್ ಇದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ದು ಮಾರ್ಕೆಟ್ ಕ್ಯಾಪು 56% ಡೌನ್ ಇದೆ ಸದ್ಯಕ್ಕೆ ಕಂಪೇರ್ ಟು ಜಾನ್ವರಿ 2023. ನ್ಯೂಸ್ ನಂಬರ್ 2, ಓಲಾ ಎಲೆಕ್ಟ್ರಿಕ್ ರಿಪೋರ್ಟ್ಸ್ 2782 crores ರೆವೆನ್ಯೂ. ಓಲಾ ಎಲೆಕ್ಟ್ರಿಕ್ 2782 crore ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ ಫೈನಾನ್ಷಿಯಲ್ ಇಯರ್ 2022-23ಗೆ. ಇದು 510% ಮೋರ್ ದೆನ್ ದ ಲಾಸ್ಟ್ ಇಯರ್. ಹಾಗೂ ನೆಟ್ ಲಾಸು ಜಾಸ್ತಿ ಆಗಿದೆ, 1472 crores ಆಗಿದೆ 2022-23. ಕಂಪನಿ ಈ ವರ್ಷ 2023-24 ರೆವಿನ್ಯೂನ 4655 crores ಅನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಲಾ ಎಲೆಕ್ಟ್ರಿಕ್ ಕಂಪ್ನಿ ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಅಥವಾ ಮಿಡ್ಲ್ ಅಷ್ಟೊಳಗೆ ಒಂದು IPO ಲಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಲಾ ಎಲೆಕ್ಟ್ರಿಕ್ಕು ಇದು ಮಾರ್ಕೆಟ್ ಲೀಡರ್ ಇಂದ ಎಲೆಕ್ಟ್ರಿಕ್ 2 ವೀಲರ್ಸ್ ಇನ್ ಇಂಡಿಯಾ ತುಂಬ ಜಾಸ್ತಿ ಸೇಲ್ಸ್ ಮಾಡ್ತಾ ಇದ್ದಾರೆ. ಹಾಗೂ 26 ಅಕ್ಟೋಬರೇ ರೀಸೆಂಟಾಗಿ 3200 ಕೋಟಿ ಅವರು ಫಂಡಿಂಗ್ ತಗೊಂಡ್ರು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಿಂದ. ನ್ಯೂಸ್ ನಂಬರ್ 3, ಆಯಿಲ್ ಪ್ರೈಸಸ್ ಫಾಲ್ ಆನ್ ಚೈನಾ ಕನ್ಸರ್ನ್ಸ್. ಆಯಿಲ್ ಪ್ರೈಸಸ್ ಇವತ್ತು ಬಿತ್ತು, ಯಾಕಂದರೆ ಚೈನೀಸ್ ಮಾರ್ಕೆಟ್ಸಲ್ಲಿ ಸ್ವಲ್ಪ ಡಿಮಾಂಡ್ ಕಮ್ಮಿ ಆಗಿದೆ ಅಂತ ಡೇಟಾ ಬರ್ತಾ ಇದೆ. ಹಾಗೂ ಲೀಡಿಂಗ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸು ಅವರ ಸಪ್ಲೈನ ಸದ್ಯಕ್ಕೆ ಇನ್ನೂ ಕರೆಕ್ಟಾಗಿ ಕಮ್ಮಿ ಮಾಡಿಲ್ಲ. ಸದ್ಯಕ್ಕೆ $72 per ಬ್ಯಾರೆಲ್ ಇದೆ. ಸೌದಿ ಅರೇಬಿಯಾ ಹಾಗೂ ರಷ್ಯಾ ಪ್ರೊಡಕ್ಷನನ್ನು ಕಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಟು ಅಡ್ಜಸ್ಟ್ ಫಾರ್ ದ ಲೋವರ್ ಡಿಮಾಂಡ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಹಾಗೂ ಪ್ರೊಡಕ್ಷನ್ ಕಮ್ಮಿ ಆಗುವಾಗ ಸಪ್ಲೈ ಕಮ್ಮಿ ಆಗುತ್ತೆ, ಸಪ್ಲೈ ಕಮ್ಮಿ ಆಗುವಾಗ ಆಟೋಮ್ಯಾಟಿಕ್ಲಿ ಪ್ರೈಸು ಸ್ವಲ್ಪ ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಡಿಸೆಂಬರ್ 11ನೇ ತಾರೀಕಿಂದ ಬೆಂಗಳೂರಿಂದ ನಂದಿ ಹಿಲ್ಸಿಗೆ ಎಲೆಕ್ಟ್ರಿಕ್ ಟ್ರೈನಲ್ಲಿ ಹೋಗ್ಬೋದು. ರೈಲ್ವೇಸ್ ಅವರು ಒಂದು ಮೇನ್ ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಅಂತ ಟ್ರೈನ್ಸನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೂ ಈ ಟ್ರೈನ್ಸು ಚಿಕ್ಕಬಳ್ಳಾಪುರವರೆಗೂ ಹೋಗುತ್ತೆ, ನಂದಿ ಹಿಲ್ಸನ್ನು ಪಾಸ್ ಮಾಡಿ ಹೋಗುತ್ತೆ. ಮುಂಚೆ ಆ್ಯಕ್ಚುಲಿ ಈ ಟ್ರೈನಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿರಲಿಲ್ಲ, ಅದು ಆ ಪರ್ಟಿಕ್ಯುಲರ್ ಮಾಡರ್ನೈಸೇಷನ್ ಆಗಿಲ್ಲ ಟ್ರ್ಯಾಕ್ಸ್ದು. ಆದರೆ ಮಾರ್ಚ್ 2022 ಆಗಿತ್ತು. ಬಟ್ ರೈಲ್ವೇಸ್ ಅವರು ನಂದಿ ಹಿಲ್ಸಿಗೆ ಮತ್ತು ಬೇರೆ ರೂಟ್ಸಿಗೆ ಅವರು ಟ್ರೈನ್ಸನ್ನು ಲಾಂಚ್ ಮಾಡಿರಲಿಲ್ಲ. ಈಗ ಮಾಡ್ತಾ ಇದ್ದಾರೆ, ಜನ ಅದರದ್ದು ಬೆನಿಫಿಟ್ ತಗೋಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಇವತ್ತು ಒಂದು 83 ಪಾಯಿಂಟ್ ಅಪ್ ಆಯಿತು, 20,938 ಕ್ಲೋಸ್ ಆಯಿತು, 0.4% ಅಪ್ಪು. ಸೆನ್ಸೆಕ್ಸು 358 ಪಾಯಿಂಟ್ಸ್ ಅಪ್ಪು, 69,654 ಕ್ಲೋಸ್ ಆಯಿತು. ಇವತ್ತು ಮಾರ್ಕೆಟ್ ಹೈಯೆಸ್ಟ್ ಪಾಯಿಂಟ್ ಹತ್ರನೇ ಕ್ಲೋಸ್ ಆಗಿದೆ. ಸೊ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ವಿಪ್ರೋ 3.56% ಅಪ್ಪು, LTI ಮೈಂಟ್ರಿ 2.77% ಅಪ್ಪು, ITC 2.55% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 2.55% ಡೌನು, ಐಷರ್ ಮೋಟರ್ಸ್ 2.16% ಡೌನು, ಸಿಪ್ಲಾ 1.57% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಟೋಟಲ್ ಗ್ಯಾಸ್ 20% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 15.94% ಅಪ್ಪು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 7.36% ಅಪ್ಪು. ಟಾಪ್ ಲೂಸರ್ಸು ACC 2.59% ಡೌನು, ABB ಇಂಡಿಯಾ 2.23% ಡೌನು, ಅಂಬುಜಾ ಸಿಮೆಂಟ್ಸ್ 1.56% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1078 ಸ್ಟಾಕು, ಕಮ್ಮಿ ಆಗಿದ್ದು 1054. ಸೊ 50% ಅಪ್ಪು, 50% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 5,224 crores net purchases. Domestic institutional investors 1,399 crores net sales. Point number 6, today's gold and silver price. Gold price 6,267 per gram, silver 77.25 per gram. Point number 7, today's rupee value. $1 $83.32 rupees, €1 89.93 rupees.
Point number 8, stocks near 52-week high. L&T 52-week high 3,401, closing price 3,392. Titan 3,574, 52-week high, closing 3,547. MRF 1,14,500, 52-week high, closing price 1,14,089. Point number 9, stocks near 52-week low. ಯಾವ ಸ್ಟಾಕು 52-week low ಆದರೆ ಬಂದಿಲ್ಲ ಇವತ್ತು. Point number 10, global cues today. Hong Kong markets 0.82% up, Japan 2% up, Germany 0.12% up, France 0.18% up, UK 0.3% up ಹಾಗೂ ನ್ಯಾಸ್ಡ್ಯಾಕ್ 0.18% ಅಪ್ ಆಯಿತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.